ಸಾಂದ್ರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸಾಂದ್ರೆ ನಮ್ಮ ಒಂದು ಕರ್ನಾಟಕ ಆರೋಗ್ಯ ಪ್ರಚಾರ ಟೆಸ್ಟ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ KHPT ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ಜುಲೈ 4ನೇ ತಾರೀಕದಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ಪ್ರಕಾರ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯವರು, ಅದನಂತರ ಬೆಂಗಳೂರು ಜಿಲ್ಲೆಯವರು ಮತ್ತು ಇತರೆ ಜಿಲ್ಲೆಯವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಖಾಲಿರುವಂತಹ ಪೋಸ್ಟ್. ಬೇರೆ ಒಂದು ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ. A to Z ಅವರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರತ್ತೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗಿರತ್ತೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ತುಂಬಾ ಜನ ಕನ್ಫ್ಯೂಸ್ ಆಗಿರಬಹುದು, ಸರ್ ಬೇರೆ ಒಂದು ರಾಜ್ಯ ಅದಾಯ್ದ ಅಂತೇಳಿ. ಏನೇ ಟೆನ್ಷನ್ ತಗೋಬೇಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ ಕೆಲಸ ಇರತ್ತೆ. ನಂತರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆನೆ ಪಾಸ್ ಆಗಿರ್ಬೇಕು. ಇಲ್ಲಿ ತುಮಕೂರಿನಲ್ಲಿ ಅರ್ಜಿ ಕರೆದಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ಕನ್ನಡ ಮತ್ತು ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಿಮ್ಮಿಂದ ಕೆಲವರಿಗೆ ಹೆಲ್ಪ್ ಆದ್ರೆ ತುಂಬಾ ಉಪಯೋಗ. ನೀವು ಕೂಡ ಖುಷಿಯಾಗಿರ್ತಾರೆ, ಅವರು ಕೂಡ ಖುಷಿಯಾಗಿರ್ತಾರೆ. ಶೇರ್ ಮಾಡಿ. 4 ಜನರಿಗೆ ಕೆಟ್ಟದಂತೂ ಮಾಡಬೇಡಿ, ನೀವು ಕೆಟ್ಟವ್ರಾಗಬೇಡಿ. ಅದ ನಂತರ ನಿಮ್ಮಿಂದ ಬೇರೆದವ್ರಿಗೆ ಕೆಟ್ಟದ ಮಾಡಬೇಡಿ. 4 ಜನರಿಗೆ ಒಳ್ಳೇದು ಮಾಡಿ, ಆದ್ರೆ ಯಾರಿಗೂ ಕೂಡ ಕೆಟ್ಟದ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು, ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಯಾರಿಗೂ ಕೆಟ್ಟದಂತೂ ಮಾಡ್ಲೇಬೇಡಿ ಜೀವನದಲ್ಲಿ. ಬನ್ನಿ ಸಾಂತ್ರ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾನು ತಿಳಿಸ್ಕೊಡ್ತಾ ಇರೋದು. ಇಲ್ಲಿ 4ನೇ ತಾರೀಕದಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ಪ್ರಕಾರ ತಿಳಿಸ್ಕೊಡ್ತಾ ಇರೋದು. ಈಗಾಗಲೇ ಜೂನ್ ತಿಂಗಳಲ್ಲಿ ಒಂದ್ಸರಿ ಇದ್ರದ್ದು ಅಧಿಸೂಚನೆ ಆಗಿತ್ತು. ಅದು ಕೂಡ ಬೆಂಗಳೂರಿನಲ್ಲೇ ನೇಮಕಾತಿ ಆಗಿತ್ತು. ಹೌದು ಸಾಂತ್ರ, ಬೆಂಗಳೂರಿನಲ್ಲೇನೆ ಇದ್ರ ಬಗ್ಗೆ ನೇಮಕಾತಿ ಆಗಿತ್ತು. ಅದನ್ನ ನಾನು ನಿಮ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಈಗಾಗಲೇ ವಿಡಿಯೋ ಮಾಡಿ. ಅದ್ರ ಬಳಿಕ ಈಗ ಬೆಂಗಳೂರು ಎರಡು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈಗ ಜುಲೈ 4ನೇ ತಾರೀಕದಿಂದ ಇದಕ್ಕೂ ಪ್ರಾರಂಭ ದಿನಾಂಕ ಆಗಿರತ್ತೆ. ಇದು 2003ರಲ್ಲಿ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲಿ. 2003ರಲ್ಲಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಸುಮಾರು 10 ರಿಂದ 20 ವರ್ಷ ಆಗ್ತಾ ಬಂತು. ಹೌದು ಸ್ನೇಹಿತರೆ, 10 ರಿಂದ 22 ವರ್ಷ ಆಗ್ತಾ ಬಂತು. ಈಗ ಸಂಸ್ಥೆ ಸ್ಟಾರ್ಟ್ ಆಗಿದೆ. ಆ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಬನ್ನಿ, ಏನೇನು ಕಂಡೀಷನ್ ಕೊಟ್ಟಿದ್ದಾರೆ ರೂಲ್ಸ್ ಪ್ರಕಾರ ತಿಳಿಸ್ಕೊಡ್ತೇನೆ. ನೋಡಿ, ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಪದವಿ ಪಾಸ್ ಆಗಿರಬೇಕಾಗತ್ತೆ. ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದು ಕೂಡ ಸೋಷಿಯಲ್ ವರ್ಕ್, ಅದನ್ನ ಟೆಕ್ನಾಲಜಿ ಮತ್ತು ಸೋಷಿಯಾಲಜಿ, ಪಬ್ಲಿಕ್ ಹೆಲ್ತ್, ಈ ರೀತಿಯಾಗಿ ರಿಲೇಟೆಡ್ ಆಗಿ ನೀವು ವಿಷಯದಲ್ಲಿ ಪಾಸ್ ಆಗಿರ್ಬೇಕು. ಅಥವಾ 5 ವರ್ಷದ ತನಕ ಅನುಭವ ಹೊಂದಿರಬೇಕಾಗತ್ತೆ. ಇದು ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ ಅವರು. ಅದ್ರ ಬಳಿಕ ನಿಮ್ಮ ಒಂದು TB, HIV ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಡು ಈ ರೀತಿಯಾಗಿ ಹೊಂದಿರಬೇಕಾಗತ್ತೆ. ಅದ್ರ ನಂತರ ನಿಮ್ಮ ಒಂದು ಸರ್ಟಿಫಿಕೇಟ್ ಕೂಡ ಬೇಕು. ಇದೆಲ್ಲ ಪಾಸ್ ಆಗಿರಬೇಕು. ಇನ್ನು ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ತುಮಕೂರು, ಅದ ನಂತರ ನಿಮ್ಮ ಒಂದು ಬೆಂಗಳೂರು ರೂರಲ್ದಲ್ಲಿ ಕೆಲಸ ಇರತ್ತೆ, ತುಮಕೂರು ರೂರಲ್ದಲ್ಲಿ ಕೆಲಸ ಇರತ್ತೆ, ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಮತ್ತೆ ಇನ್ನೊಂದು, ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇದು ಖಾಯಂ ಹುದ್ದೆ ಇರೋದಲ್ಲ, ಪೀರಿಯಡ್ ಕೊಟ್ಟಿದ್ದಾರೆ. ಒಂದ್ಸರಿ ನೋಡಿ, 1 ಏಪ್ರಿಲ್ 2024ರಿಂದ 31 ಮಾರ್ಚ್ 2027 ತನಕ ನಿಮಗೆ ಪೀರಿಯಡ್ ಇರತ್ತೆ. ಇದು ಅಲ್ಲಿ ತನಕ ಕೆಲಸ ಮಾಡ್ಬೋದು. 1 ವರ್ಷನೋ ಅಥವಾ 2 ವರ್ಷನೋ ಅಥವಾ 3 ವರ್ಷನೋ ಅಥವಾ 4 ವರ್ಷ ಈ ರೀತಿಯಾಗಿ ನಿಮಗೆ ಕೆಲಸ ಕೊಡ್ತಾರೆ. ಖಾಯಂ ಹುದ್ದೆ ಇರೋದಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕರ್ನಾಟಕ ಪ್ರಚಾರ ಟೆಸ್ಟ್ದಲ್ಲಿ ಇದು ತುಂಬಾ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡ್ಕೊತಾನೆ ಇರ್ತಾರೆ. ನಿಮಗೆ ಜಿಲ್ಲಾ ವೈಸ್ ಬರ್ತಂದ್ರೆ ನೋಟಿಫಿಕೇಶನ್ ಪ್ರಕಾರ ತಿಳಿಸ್ಕೊಡ್ತಾನೆ ಇರ್ತೇನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಜಿಲ್ಲಾ ನಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಹೌದು ಸ್ನೇಹಿತರೆ, ಜಿಲ್ಲಾ ನಾಯಕ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅಂದಮೇಲೆ ಇದಕ್ಕೆ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ತುಂಬಾ ಒಳ್ಳೆಯದು. ಜಿಲ್ಲಾವನ್ನ ಜೋಪಾನವಾಗಿ ಇಟ್ಕೋಬೇಕು. ಜಿಲ್ಲಾ ನಾಯಕತ್ವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿದೆ ನೋಡಿ, ಇದು ಡಿಸ್ಟ್ರಿಕ್ಟ್ ಲೀಡ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು, ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಿ. ಅದನ್ನ ಬಿಟ್ಟು ಬೇರೆ ರಾಜ್ಯದವ್ರಿಗೆ ಅವಕಾಶ ಕೊಟ್ಟೇ ಇಲ್ಲ ಅವರು, ಮತ್ತು ಕೊಡೋದು ಇಲ್ಲ. ಇನ್ನು ಏಜ್ ಲಿಮಿಟ್ ವಿಷಯಕ್ಕೆ ಬರ್ಬೇಕಂದ್ರೆ ಕಡ್ಡಾಯವಾಗಿ ನಿಮಗೆ 21 ವರ್ಷ, ನಿಯಮಗಳ ಪ್ರಕಾರ 21 ವರ್ಷ ಆಗಿರ್ಬೇಕಾಗತ್ತೆ. ಅವ್ರು ಕೊಟ್ಟಿರುವಂತ ರೂಲ್ಸ್ ಪ್ರಕಾರ. ಗರಿಷ್ಠ ವಯೋಮಿತಿ ಅಷ್ಟೇ ಇಷ್ಟ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಅವ್ರು ಕೊಟ್ಟಿರುವಂತ ಕರ್ನಾಟಕ ಆರೋಗ್ಯ ಪ್ರಚಾರ ಟೆಸ್ಟ್ ಮಾನದಂಡಗಳ ಪ್ರಕಾರ ನಿಮಗೆ ಗರಿಷ್ಠ ವಯಸ್ಸು ಅನುವಾಗತ್ತೆ. ಅರ್ಜಿ ಶುಲ್ಕ ಅಂತರೂ ಯಾವುದೇ ರೀತಿಯಾಗಿ ಇರೋದೇ ಇಲ್ಲ. ₹1 ಕೂಡ ಇರೋದಿಲ್ಲ, ₹10 ಇರೋದಿಲ್ಲ, ₹20, ₹1 ಕೂಡ ನಿಮಗೆ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಕೆಲಸದ ಅನುಭವ ಮೊದಲನೇ ಪಾಯಿಂಟ್. ಎರಡನೇದಾಗಿ ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. 2 ಪ್ರಕಾರವಾಗಿ ಆಯ್ಕೆ ಮಾಡ್ತಾರೆ. ಒಂದು ಕೆಲಸದ ಅನುಭವ, ಇನ್ನೊಂದು ಸಂದರ್ಶನ. ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಟೋಟಲ್ 2 ಪ್ರಕಾರವಾಗಿ ಆಯ್ಕೆ ಇರತ್ತೆ. ಇದಕ್ಕೆ ಲಿಖಿತ ಪರೀಕ್ಷೆ ಇರೋದಿಲ್ಲ,
ಸಂದರ್ಶನ ಇರೋದಿಲ್ಲ. ಅದ ನಂತರ ಉಳಿದಂತ ಯಾವುದೇ ಟೆಸ್ಟ್ ಇರೋದಿಲ್ಲ. ನೇರವಾಗಿ ಕೆಲಸದ ಅನುಭವ ಮತ್ತು ಸಂದರ್ಶನ ಎರಡು ಪ್ರಕ್ರಿಯೆದಲ್ಲಿ ಆಯ್ಕೆ ಮಾಡ್ತಾರೆ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ 14ನೇ ತಾರೀಕು ಕೊನೆಯ ದಿನಾಂಕ. ಬರೀ ನಿಮಗೆ 10 ದಿನ ಟೈಮ್ ಕೊಟ್ಟಿದ್ದಾರೆ. 14/7/2025 ಇದು ಕೊನೆಯ ದಿನಾಂಕ ಆಗಿರತ್ತೆ. ಮತ್ತು ಅರ್ಜಿ ಪ್ರಾರಂಭ ಆದಂತ ದಿನಾಂಕ 4/7/2025 ಇದು ಪ್ರಾರಂಭ ದಿನಾಂಕ, ಇದು ಕೊನೆಯ ದಿನಾಂಕ. ಬರೀ ನಿಮಗೆ 10 ದಿನ ಟೈಮ್ ಕೊಟ್ಟಿದ್ದಾರೆ. ಈ ಒಂದು 10 ದಿನದೊಳಗಾಗಿ ನೀವು ಅಪ್ಲೈ ಮಾಡಬೇಕು. ಅದ ನಂತರ ಅರ್ಜಿ ಕೂಡ ಸಲ್ಲಿಸಬೇಕು. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರಪ್ಪ ನಾವು ಡೇಟ್ ಮುಗಿದ ಮೇಲೆ ನೋಡಿವಿ ಅಂದ್ರೆ ಕೆಲವು ದಿನ ವೇಟ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಹೆಸರು ಸರಿ ಕಮೆಂಟ್ನ ತಿಳಿಸಿ. ನಿಮ್ಮ ಜಿಲ್ಲೆಯಲ್ಲಿ ಕರೆದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಇದು ಪ್ರತಿ ತಿಂಗಳಾಗಿ ನಿಮಗೆ ಅರ್ಜಿ ಕರೀತಾನೆ ಇರ್ತಾರೆ. ಒಂದು ತಿಂಗಳ ಗ್ಯಾಪ್ ಆದ್ರೆ ಮತ್ತೊಂದು ತಿಂಗಳಲ್ಲಿ ಅರ್ಜಿ ಕರೆದಿರ್ತಾರೆ. ಇನ್ನೊಂದು ತಿಂಗಳ ಗ್ಯಾಪ್ ಆದ್ರೆ ಇನ್ನೊಂದು ತಿಂಗಳಲ್ಲಿ ಅರ್ಜಿ ಕರೆದಿರ್ತಾರೆ. ಯಾಕಂದ್ರೆ ಇದು ಪರ್ಮನೆಂಟ್ ಇರೋದಿಲ್ಲ ಜಾಬ್. ಇದು ಪರ್ಮನೆಂಟ್ ಇಲ್ಲದ ಕಾರಣ ಈಗ ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅವರು ಪೀರಿಯಡ್ ಎಲ್ಲ ಮುಗ್ದಿರತ್ತೆ. ಆಮೇಲೆ ಮತ್ತೊಂದು ಹೊಸ ನೇಮಕಾತಿಯನ್ನು ಮಾಡ್ಕೋತಾರೆ. ಅಲ್ಲಿ ಅವ್ರದ್ದು ಪೀರಿಯಡ್ ಮುಗಿಯುತ್ತೆ. ಅದ ನಂತರ ಮತ್ತೊಂದು ಹೊಸ ನೇಮಕಾತಿ ಆಗತ್ತೆ. ಇದೇ ರೀತಿಯಾಗಿ ಜಿಲ್ಲಾ ವೈಸು ಪೂರ್ತಿಯಾಗಿ ನೇಮಕಾತಿ ನಡೀತಾನೆ ಇರತ್ತೆ. ಅವ್ರು ಸೆಲೆಕ್ಟ್ ಆಗಿರ್ತಾರೆ, ನೀವು ಅವ್ರು ರಿಟೈರ್ಡ್ ಆಗ್ತಾರೆ, ಮತ್ತೆ ನೀವು ಆಯ್ಕೆ ಮಾಡ್ತಾರೆ. ರಿಟೈರ್ಡ್ ಆಗಿರ್ತಾರೆ ಮತ್ತೆ ಆಯ್ಕೆ ಮಾಡ್ತಾರೆ. ಈ ರೀತಿಯಾಗಿ ಪ್ರೊಸೆಸಿಂಗ್ ಇರತ್ತೆ. ಅದೇ ಒಂದು ಕಾರಣಕ್ಕಾಗಿ ತಿಂಗಳಿಗೆ 1 ಸರಿ 2 ಸಲ ಕರೀತಾ ಇರ್ತಾರೆ. ವೇಟ್ ಮಾಡಿ. ನಿಮ್ಮೊಂದು ಜಿಲ್ಲೆ ಅಂತ ಕಮೆಂಟ್ನ ತಿಳಿಸಿ. ನಾ ಕರೆದ್ರೆ ತಿಳಿಸ್ಕೊಡಲು